ನಮಗೆ ಅದ್ರ ಬಗ್ಗೆ ನಮಗೆ ಒಂದು ಸಲಹೆ ಕೊಡಬೇಕು. ನಾವು ಕೊಡಕ್ಕೆ ರೆಡಿ ಇಲ್ಲ. ಕೊಡೋ ಅಂಥವ್ರ ಹತ್ರ ತಗೊಳ್ಳಿ. ಅದೇ ನಮ್ದು ಬಿಟ್ಬಿಡ್ತೀವಿ ಅನ್ನೋದು ಒಂದು ಸೂಚನೆ ಬೇಕು ನಮಗೆ. ಅವ್ರ ಹತ್ರ ಮಾತಾಡಿಸಿ ಒಂದು ಭೇಟಿ ಮಾಡಿಸಿ ಅಂತ ಹೇಳಿದ್ವಿ. ಮಾತು ಕೊಟ್ಟಿದ್ರು. ಆಯಿತು, ಮುಖ್ಯಮಂತ್ರಿ ಹತ್ರ ನಿಮ್ಮನ್ನು ಮಾತಾಡಿಸ್ತೀನಿ, ಅಲ್ಲಿವರೆಗೂ ಕೂಡ ಯಾವುದೇ ರೀತಿ ಪ್ರಕ್ರಿಯೆ ನಡೆದಿರೋ ಥರ ನಾನು ನೋಡ್ಕೋತೀವಿ ಅಂತೆಲ್ಲ ಹೇಳ್ಬಿಟ್ಟು ಕಳಿಸಿದ್ರು. ಅಲ್ಲಿ ಯಾವುದೇ ರೀತಿ ಮಾಧ್ಯಮಗಳನ್ನ ಒಳಗೆ ಕರ್ಸ್ಕೊಳ್ದೆ ಹೋದ್ರು. ಮತ್ತು ಜೊತೆಗೆ ನಾವು ಕೂಡ ವಿಡಿಯೋ ಮಾಡ್ಕೊಳ್ಳೋಕ್ಕೆ ನಮಗೂ ಅವಕಾಶ ಕೊಡದೆ ಹೋದ್ರು. ಅವ್ರು ಹೇಳಿದ್ದೆ ವೇದವಾಕ್ಯ ಅನ್ನೋ ಥರ ನಾವು ಏನೋ ನಮ್ಮ ಕಡೆ ನಮ್ಮ ರೈತರ ಪರವಾಗಿ ಏನೋ ಅನ್ನ ತಿನ್ನೋರಲ್ವಾ, ಅನ್ನ ತಿನ್ನೋರಿಗೋಸ್ಕರ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಆಚೆ ಕಡೆ ಬಂದ್ವಿ. ಪರವಾಗಿರೋ ಈ ಯೋಜನೆಗೆ ನಮ್ಮನ್ನು ಹಾಳು ಮಾಡಬೇಕು, ನಮ್ಮನ್ನು ದಿಕ್ಕು ತಪ್ಪಿಸ್ಬೇಕು ಅನ್ನೋ ಕೆಲವರು ಕಿಡಿಗೇಡಿಗಳು ಕಲ್ಲೆಸಿದ್ರು. ಅದನ್ನು ಏನಾಯಿತು, ನಾವೇ ಮಾಡಿದ್ದೀವಿ ಅನ್ನೋ ಥರ FIR ಎಲ್ಲ ಮಾಡಿದ್ದಾರೆ. FIR ಮಾಡಿದ್ರೆ ನಾವೇನು ಕೊಲೆ ಮಾಡಿಲ್ಲ, ಮರ್ಡ್ರ್ ಮಾಡಿಲ್ಲ. ಇಲ್ಲ ಯಾರಿಗಾದ್ರು ಇವತ್ತು ಕಳ್ಳರಿಗೆ ದೇಶನೇ ಕಲ್ತಿತಾ ಇರೋವಂಥವ್ರಿಗೆಲ್ಲ ನೀವು ಈಚೆ ಆರಾಮಾಗೆಲ್ಲ ಓಡಾಡ್ತಿದ್ದಾರೆ. ನಾವು ಹೊಲದಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಇದನ್ನ ಜೈಲಿಗೆ ತೊಗೊಂಡೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ FIR ಆಗ್ತೀನಿ ಅಂತಿದ್ದಾರೆ. FIR ಎಲ್ಲ ಏನು ಬೇಕಾದರೂ ಮಾಡಲಿ, ನಾವು ರೈತರಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ಸತ್ಯವಾಗಿ ನಿಯತ್ತಿಂದ ಹೋರಾಟ ಮಾಡ್ತಿದ್ದೀವಿ. ನಾವು ಸತ್ಯಕ್ಕೆ ಜಯ ಅನ್ಕೊಂಡಿದ್ದೀವಿ. ಸತ್ಯಮೇವ ಜಯತೆ ಅಂತ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಮೇಡಮ್ ನಾವು ಜಮೀನಂತೂ ಒಂದು ಇಂಚು ಬಿಡಲ್ಲ ಮೇಡಮ್. ನಾವು ಈಗ ಒಂದು ವಾರದ ಹಿಂದೆ ನಾವು ಬಾಲಕೃಷ್ಣ ಅವ್ರ ಹತ್ರ ಮಾತಾಡಿದ್ವಿ, ನಮ್ಮ ಶಾಸಕರ ಹತ್ರ ಮಾತಾಡಿದ್ವಿ. ನಮಗೆ ಈ ಒಪ್ಪಿಗೆ ಇಲ್ಲ, ದಯವಿಟ್ಟು ನಮಗೆ ಒಂದು ಈ ನಿರ್ಧಾರನ ನಮ್ಮ ಕಡೆ ಮುಖ್ಯಮಂತ್ರಿ ಹತ್ರ ಒಂದ್ಸರಿ ಮಾತಾಡಿ ಭೇಟಿ ಮಾಡಿ ನಮಗೆ ಅದ್ರ ಬಗ್ಗೆ ನಮಗೆ ಒಂದು ಸಲಹೆ ಕೊಡಬೇಕು. ನಾವು ಕೊಡಕ್ಕೆ ರೆಡಿ ಇಲ್ಲ. ಕೊಡೋ ಅಂಥವ್ರ ಹತ್ರ ತಗೊಳ್ಳಿ. ಅದೇ ನಮ್ದು ಬಿಟ್ಬಿಡ್ತೀವಿ ಅನ್ನೋದು ಒಂದು ಸೂಚನೆ ಬೇಕು ನಮಗೆ. ಅವ್ರ ಹತ್ರ ಮಾತಾಡಿಸಿ ಒಂದು ಭೇಟಿ ಮಾಡಿಸಿ ಅಂತ ಹೇಳಿದ್ವಿ. ಅಲ್ಲಿವರೆಗೂ ಯಾವುದೇ ಒಂದು JMC ಕಾರ್ಯಗಳು ನಡೀಬಾರ್ದು ಅಂತ ಎಲ್ಲ ಮಾತು ಕೇಳಿದ್ವಿ. ಅವ್ರು ಮಾತು ಕೊಟ್ಟಿದ್ರು. ಆಯಿತು, ಮುಖ್ಯಮಂತ್ರಿ ಹತ್ರ ನಿಮ್ಮನ್ನು ಮಾತಾಡಿಸ್ತೀನಿ, ಅಲ್ಲಿವರೆಗೂ ಕೂಡ ಯಾವುದೇ ರೀತಿ ಪ್ರಕ್ರಿಯೆ ನಡೆದಿರೋ ಥರ ನಾನು ನೋಡ್ಕೋತೀವಿ ಅಂತೆಲ್ಲ ಹೇಳ್ಬಿಟ್ಟು ಕಳಿಸಿದ್ರು. ಆದರೆ ಅವರು ಅಲ್ಲಿ ಒಂದೇನು ಉಪಯೋಗಿಸಿದ್ರು ಬುದ್ಧಿನ ಅಂದರೆ, ಅಲ್ಲಿ ಯಾವುದೇ ರೀತಿ ಮಾಧ್ಯಮಗಳನ್ನ ಒಳಗೆ ಕರ್ಸ್ಕೊಳ್ದೆ ಹೋದ್ರು. ಮತ್ತು ಜೊತೆಗೆ ನಾವು ಕೂಡ ವಿಡಿಯೋ ಮಾಡ್ಕೊಳ್ಳೋಕ್ಕೆ ನಮಗೂ ಅವಕಾಶ ಕೊಡದೆ ಹೋದ್ರು. ಅವ್ರು ಹೇಳಿದ್ದೆ ವೇದವಾಕ್ಯ ಅನ್ನೋ ಥರ ನಾವು ಏನೋ ನಮ್ಮ ಕಡೆ ನಮ್ಮ ರೈತರ ಪರವಾಗಿ ಏನೋ ಅನ್ನ ತಿನ್ನೋರಲ್ವಾ, ಅನ್ನ ತಿನ್ನೋರಿಗೋಸ್ಕರ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಆಚೆ ಕಡೆ ಬಂದ್ವಿ. ನಾವು ಬಂದು ಅರ್ಧ ಗಂಟೆ 1 ಅವರಲ್ಲೇ ಎಲ್ಲ ಮೀಡಿಯಾದವ್ರನ್ನ ಕರೆಸ್ಬಿಟ್ಟು ಬಲವಂತವಾಗಿ ಮಾಡೋದಿಲ್ಲ, ಆದರೆ ಯಾರು ಕೊಡ್ತೀನಿ ಅಂತ ಅಂತಾರೋ ಅವ್ರನ್ನ ನಾವು JMC ಮಾಡಿಸ್ತೀವಿ ಅಂತ ಇನ್ನೊಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟರು. ಅದು ನಮ್ಗೆ ಬೇಜಾರಿತ್ತು. ಆದರೂ ನೋಡೋಣ ಅಂತ ನಾವು ಒಂದು ವಾಗ್ದಾನ ಕೊಟ್ಟಿದ್ದಾರಲ್ಲ ಅಂತ ನಾವು ಹೊರಗಡೆ ಬಂದ್ವಿ. ಈಗ ಏನೂ ಗೊತ್ತಿಲ್ಲದಂಗೆ ಏಕಾಏಕಿ ನೆನ್ನೆ JMC ಮಾಡೋಕ್ಕೆ ಅಂತ ಕರೆಸಿದ್ರು. ನಾವು ನಮ್ಮ ರೈತರಿಗೆ ಒಂದು ಮಾಹಿತಿನೇ ಇಲ್ಲ. ಆದ್ರೂ ನೋಡೋಣ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ನಾವು ಹೋಗಿ ಕೇಳ್ಕೊಂಡಾಗ ಪೊಲೀಸ್ನವ್ರು ಏನು ಮಾಡಿದ್ರು, ನಮ್ಮನ್ನು ಕರೆಸ್ಬಿಟ್ಟು ಆಯಿತು, ನೀವು ಯಾರೂ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಬಿಡಿ, ಹಂಗೆ ಅಂತ ಹಿಂಗೆ ಮಾತುಕತೆ ನಡೀತೈತೆ ಅವ್ರಿಗೂ ನಮಗೂ. ಆ ಟೈಮಲ್ಲಿ ಏನಂದರೆ ನಮ್ಮ ಹತ್ರ ಮಾತಾಡ್ತಾ ಇನ್ನೊಂದು ರೋಡಲ್ಲಿ ಅವ್ರನ್ನೆಲ್ಲ ಕರೆಸ್ಬಿಟ್ಟು JMC ಮಾಡಿಸ್ತಿದ್ರು. ಇದು ನಮ್ಮ ಕೆಲವು ರೈತರಿಗೆ ಗೊತ್ತಾಯಿತು ವಿಚಾರ. ಗೊತ್ತಾದ್ಮೇಲೆ ನಾವು ಇಷ್ಟೆಲ್ಲ ಇವ್ರ ಹತ್ರ ಕೇಳ್ಕೊತಾ ಇದ್ರು ಕೂಡ ಅಲ್ಲಿ ಹೋಗ್ಬಿಟ್ಟು ಈ ಥರ ಮಾಡ್ತಿದ್ದಾರಲ್ಲ ಅಂತೇಳಿ ನಾವು ತಡೆಯೋಕ್ಕೆ ಅಂತ ಹೋದಂಥ ಟೈಮಲ್ಲಿ ಅವ್ರಿಗೂ ನಮಗೂ ಸ್ವಲ್ಪ ಮಾತು ನಡೀತು. ಜೊತೆಗೆ ಪರವಾಗಿರೋ ಈ ಯೋಜನೆಗೆ ನಮ್ಮನ್ನು ಹಾಳು ಮಾಡಬೇಕು, ನಮ್ಮನ್ನು ದಿಕ್ಕು ತಪ್ಪಿಸ್ಬೇಕು ಅನ್ನೋ ಕೆಲವರು ಕಿಡಿಗೇಡಿಗಳು ಕಲ್ಲೆಸಿದ್ರು. ಅದನ್ನು ಏನಾಯಿತು, ನಾವೇ ಮಾಡಿದ್ದೀವಿ ಅನ್ನೋ ಥರ FIR ಎಲ್ಲ ಮಾಡಿದ್ದಾರೆ. FIR ಮಾಡಿದ್ರೆ ನಾವೇನು ಕೊಲೆ ಮಾಡಿಲ್ಲ, ಮರ್ಡ್ರ್ ಮಾಡಿಲ್ಲ. ಇಲ್ಲ ಯಾರಿಗಾದ್ರು ಇವತ್ತು ಕಳ್ಳರಿಗೆ ದೇಶನೇ ಕಲ್ತಿತಾ ಇರೋವಂಥವ್ರಿಗೆಲ್ಲ ನೀವು ಈಚೆ ಆರಾಮಾಗೆಲ್ಲ ಓಡಾಡ್ತಿದ್ದಾರೆ. ನಾವು ಹೊಲದಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಇದನ್ನ ಜೈಲಿಗೆ ತೊಗೊಂಡೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ FIR ಆಗ್ತೀನಿ ಅಂತಿದ್ದಾರೆ. FIR ಎಲ್ಲ ಏನು ಬೇಕಾದರೂ ಮಾಡಲಿ, ನಾವು ರೈತರಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ಸತ್ಯವಾಗಿ ನಿಯತ್ತಿಂದ ಹೋರಾಟ ಮಾಡ್ತಿದ್ದೀವಿ. ನಾವು ಸತ್ಯಕ್ಕೆ ಜಯ ಅನ್ಕೊಂಡಿದ್ದೀವಿ. ಸತ್ಯಮೇವ ಜಯತೆ ಅಂತ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಮೇಡಮ್ ನಾವು ಜಮೀನಂತೂ ಒಂದು ಇಂಚು ಬಿಡಲ್ಲ ಏನಾದ್ರು. ಅದ್ರ ಜೊತೆಗೆ ನಮಗೊಂದು ಇವಾಗ ಅನುಮಾನ ಆಯ್ತಿರೋದೇನೆಂದರೆ, ಇಷ್ಟು ಹೋರಾಟ ನಡೀತಾ ಇದೆ, ಇಷ್ಟೆಲ್ಲ ನಡೀತಾ ಇದ್ರು ನೀವು ಯಾಕೆ ಈ ರೀತಿ ತರಾತುರಿಲಿ ಏನಕ್ಕೆ ಮಾಡ್ತಾ ಇದ್ದೀರಾ? ನೀವು ಅಂಥದ್ದು ಏನಿದೆ ನಿಮ್ಗೇನಾದ್ರು ಲಾಭ ಇರೋದಕ್ಕೆ ನೀವು ಮಾಡ್ತಾ ಇರೋದು. ರೈತರಿಗೆ ಅನುಕೂಲ ಆಗೋ ಥರ ಇದ್ದಿದ್ರೆ ಬಿಟ್ಬಿಡ್ಬೇಕು. ನಿಮಗೆ ಅನುಕೂಲ ಇರೋದ್ರಿಂದ ನಮ್ಮನ್ನು ಹಾಳು ಮಾಡಿ ಕಿತ್ಕೊಳಕ್ಕೆ ನಿಂತಿದ್ದೀರಾ. ಏನಿದೆ ನಿಮಗೆ? ನಮಗೆಲ್ಲ ರೈತರಿಗೆ ಇದೆ ಎಂದು ಗೋಮಾಳ ಇದೆ, ತಗೊಂಡು ಹಾಳಾಗೋಗ್ಬಿಡ್ರಿ. ನಾವು ಕೇಳೋದೇ ಇಲ್ಲ ಗೋಮಾಳನ. ನಿಮ್ಮ ಮನೆ ಹಾಳು ಮಾಡ್ಕೊಬಿಡ್ಲಿ ಅಂತಲೇ ಹೇಳ್ತೀವಿ. ಕೊನೆಗೆ ಉಳಿದಿರೋದು ನಮ್ಮ ಜಮೀನುಗಳು, ನಮ್ದು ಅರ್ಧ ಎಕರೆ 1 ಎಕರೆ ಪಿತ್ರಾರ್ಜಿತ ಮೇಡಮ್ ಅದು ತೊಗೊಂಡಿರೋದು. ನಾವು 10 ವರ್ಷದ ಎಷ್ಟು ವರ್ಷದಿಂದ ಕಷ್ಟಪಟ್ಟು ತಲೆತಲಾಂತರದಿಂದ ಉಳಿಸ್ಕೊಂಡು ಬಂದಿದ್ದೀವಿ. ಇವತ್ತು ನಾವು ನಮ್ಮ ಮಕ್ಳು ಕೊಡಬೇಕು ಅಂತ ಇಟ್ಕೊಂಡಿರೋದ್ರ ಮೇಲೆ ಯಾಕೆ ನಿಮ್ಮ ಕಣ್ಣು? ಇದೇ ತಗೊಂಡಿದ್ದೀರಾ. 2600 ಎಕರೆ ಗೋಮಾಳ ತೋರಿಸ್ತರು ಇದೇ 1 ವರ್ಷದಿಂದ. ಇವತ್ತು ಬರೀ 700 ಎಕರೆಗೆ ನಿಲ್ಸಿದ್ದೀರಾ. ಯಾರೇ ಕೊಟ್ಟಿದ್ದೀರೋ, ಯಾರಿಗೆ ತಿನ್ಸಿದ್ದೀರೋ ಆ ದೇವ್ರು ಗೊತ್ತು. ತಿಂದವ್ರ ಮನೆ ಹಾಳಾಗೋಗ್ಲಿ, ನಮಗದು ಬೇಡವೇ ಬೇಡ. ನಮಗೆ ಗೋಮಾಳದಲ್ಲಿ 1 ಕುಂಟೆ ಜಮೀನು ಬೇಡ, ತಗೊಳ್ಳಿ. ನಮ್ದು ಏನಿದೆ ನಮ್ಮ ಸ್ವಯಾರಿತ ಇರೋವಂಥದ್ದು, ನಮ್ಮ ಸ್ವಂತ ಜಮೀನುಗಳು, ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಿಮ್ಗೆ ಆಸೆ ಇದ್ದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ತಿಂದು ತೇಗೋ ಅಷ್ಟು ಮಾಡಿದಿರಿ. ಆದರೂ ಯಾಕೆ ದೇವ್ರು ನಿಮಗೆ ಇಷ್ಟು ಇದು ಕೊಟ್ಟಿದ್ದಾನೋ ಗೊತ್ತಿಲ್ಲ. ಭಗವಂತ ಇಂಥವ್ರಿಗೆಲ್ಲ ಏನು ಮಾತೆತ್ತಿದ್ರೆ ಅಜ್ಜಯ್ಯ ಅಂತಾರೆ. ಅಜ್ಜಯ್ಯ, ನಿನ್ನ ಶಿಷ್ಯಂದ್ರಿಗೆ ನಿನಗೆ ಯಾರ್ಯಾರು ಬೇಕೋ ನೀನೇ ಬುದ್ಧಿ ಕೊಡಪ್ಪ, ನಮ್ಮ ಜಮೀನು ಉಳಿಸಪ್ಪ, ನಾವು ನಿನ್ನ ನಂಬ್ತೀವಿ. ಆ ಅಜ್ಜಯ್ಯನೇ ಬುದ್ಧಿ ಕೊಡ್ಬೇಕು ಅವ್ರಿಗೆಲ್ಲ. ಏನು ನೀವು ಇಲ್ಲೇ ಸ್ಟ್ರೈಕ್ ಮಾಡ್ತಾ ಕೂತಿದ್ದೀರಾ, ಆದರೂ ಸಹ ಕದ್ದು ಮುಚ್ಚಿ ಬೇರೆ ರೋಡಿಂದ ಹೋಗಿ ಸರ್ವೆ ಮಾಡೋ ಅಂಥದ್ದೆಲ್ಲ ನಡೀತು. ಅದಾದ್ಮೇಲೆ ನೀವು ಪಕ್ಕ ಎಲ್ಲ ತೊಗೊಂಡು ಹೋಗಿದ್ರಿ.
ಹೌದು. ಅಲ್ಲಿ ಅಧಿಕಾರಿಗಳು ಏನಂತ ಮಾತಾಡ್ತಾರೆ? ಅಧಿಕಾರಿಗಳು ಮೇಡಮ್ ಇವತ್ತು ಸರ್ಕಾರದವರು ಅವರೊಬ್ಬರು ಪೊಲೀಸ್ ಸಾಹೇಬ್ರು ಹೇಳಿದ್ರು, ನೆನೆ ನಾವು ಇದನ್ನು ಕೇಳ್ಕೊಂಡ್ರು, ನಮ್ಮ ಮುಖಂಡರು ಒಬ್ರು ಕೇಳಿದ್ರು, ಅಲ್ಲ ಸರ್ ಏನಿದ್ರು ನಮಗೂ ಈ ಥರ ತೊಂದರೆ ಕೊಡ್ತಾ ಇದ್ದೀರಾ, ನೀವು ಕೂಡ ತೊಂದರೆ ಅನುಭವಿಸ್ತೀರಾ, ಪೊಲೀಸ್ನವರು ನಮ್ಮ ರಕ್ಷಣೆಗೋಸ್ಕರ ಬಂದು ಇದೆಲ್ಲ ಯಾಕೆ ಬೇಕು ಸರ್, ನಮಗೆ ನಮ್ಮ ಭೂಮಿ ನಮ್ಗೆ ಬಿಟ್ಬಿಟ್ಟು ಏನೋ ಬೇಕಾದವ್ರನ್ನ ನೀವು ಮಾಡ್ಕೋಬೋದಲ್ವ, ಕೂರಿಸಿ ನಮಗೊಂದು ಅದ್ರ ಬಗ್ಗೆ ಯಾವ್ದಾದ್ರು ಒಂದು ಲೆಟ್ರಲ್ಲಿ DC ಕಡೆಯಿಂದ ನಮಗೊಂದು ವಾಗ್ದಾನ ಕೊಡಿಸಿ ಸರ್, ಒಂದು ಲೆಟ್ರ್ ಕೊಡಿಸಿ ಅಂದರೆ ಅವ್ರು ಹೇಳ್ತಾರೆ, ಆ ಸಾಹೇಬ್ರು ಹೇಳ್ತಾರೆ, ಬಿಡೋ ನಮ್ದ್ರ ಬಗ್ಗೆ ಇದು ಮಾಡಬೇಡ, ನನಗೆ ಸರ್ಕಾರ ಸಂಬಳ ಕೊಡ್ತದೆ, ನಿಂದು ಹೇಳು ಅಂತ ಅಂತಾರಲ್ಲ. ಸರ್ಕಾರ ಸಂಬಳ ತಿಂತಾರೆ ಮೇಡಮ್? ಸಂಬಳ ಎಲ್ಲ ತಿನ್ನೋದು ಸರ್ಕಾರ ಸಂಬಳನೇ ಕೊಡ್ಬೋದು, ಕೊಡೋನು ಯಾರು ಹೇಳು, ದೇಶಕ್ಕೆ ರೈತನೇ ಅನ್ನ ಕೊಡೋನು, ನಮ್ಮ ಕಷ್ಟನೇ ನೀನು ನನ್ನ ಕಷ್ಟ ಅಂತ ತಿಳ್ಕೊಂಡು ಮಾಡಿದರೆ ಇವತ್ತು ನಿಮಗೆ ಬೆಲೆ ಕೊಡ್ತೀವಿ. ಸಂಬಳ ಕೊಡ್ತಾನೆ ಅಂದ ತಕ್ಷಣಕ್ಕೆ ಏನು ಬೇಕಾದ್ರೂ ಮಾಡ್ಬಿಡ್ತೀರಾ ಹಂಗಾರೆ ನೀವು ಪೊಲೀಸ್ನವರು ದಬ್ಬಾಳಿಕೆ ಮಾಡಿಬಿಡ್ತೀರಾ ನಮ್ಮನ್ನೆಲ್ಲ, ಹಂಗಾರೆ ಎಲ್ಲ ಲಾಠಿ ಚಾರ್ಜ್ ಅದನ್ನೆಲ್ಲ ಕರ್ಸ್ಬಿಟ್ರಿ, ಲಾಠಿ ಚಾರ್ಜ್ ಮಾಡ್ತೀವಿ ಅಂತೆಲ್ಲ ಕರ್ಸ್ಬಿಟ್ರಲ್ಲ, ಸಾಯಿಸ್ಬಿಡಿ ಹಂಗಾರೆ, ಸಾಯಿಸ್ಬಿಡಿ, ಕಿತ್ಕೊಂಡೋಗಿ ನಮ್ಮ ಜಮೀನುಗಳ್ನ. ನಾವು ಸಾಯೋಕ್ಕೂ ರೆಡಿ ಮೇಡಮ್, ಸಾಯಿಸ್ಲಿ, ನಾವು ಸತ್ರು ಪರವಾಗಿಲ್ಲ, ನಮ್ಮ ಮಕ್ಳಿಗಾದ್ರೂ ಉಳ್ಕೊಳ್ಳಿ ಜಮೀನು, ಅದೇನಾದ್ರೂ ನಾವಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ನೋಡಿ 8-10 ಜನ ನೆನೆ ಪೊಲೀಸ್ನವ್ರು ಹಿಂಗೆ ಎಳೆದಾಡಿ ನನ್ನನ್ನು ನೋಡಿ ಯಾವ ರೀತಿ ಕೈ ಏಟ್ ಮಾಡಿದ್ದಾರೆ. ಇವತ್ತು ನನ್ನ ಕೆಲಸ ಏನು ಮಾಡ್ಬೇಕು ಮೇಡಮ್, ನಾನು 2 ಮಕ್ಳಿದೆ, ಚಿಕ್ಕ ಮಕ್ಳಿಗೆ, ನನಗೆ ಇವ ಮಾಡ್ಕೊಡೋರು ಯಾರು, ನಮ್ಮ ಮಕ್ಳು ಮರಿಗೆ, ಇವರೇನೋ ಮಾಡ್ಬಿಟ್ಟು ಹೊಟ್ಟೋಯ್ತಾರೆ ಪೊಲೀಸ್ನವರು, ಅವ್ರದ್ದು ಮಾತ್ರ ನಮಗೆ ಹಿಂಗೆ ಆಗೋಯ್ತು ಅಂತ ಹೇಳ್ತಾರಲ್ಲ, ನಮಗೆ ಪರಿಹಾರ, ನಮ್ಗೆ ನ್ಯಾಯ ದೊರಕಿಸೋರು ಯಾರು? ನಾವು ಏನಕ್ಕೆ ಬಂದಿದ್ದೀವಿ? ಇಲ್ಲ ಯಾರ್ದಾದ್ರೂ ಕದ್ದು ಮುಚ್ಚಿ ಕಿತ್ಕೊಳ್ಳೋಕೆ ಬಂದಿದ್ವಾ? ಒಡವೆನೋ ವಸ್ತುನೋ ಇಲ್ಲ ಆಸ್ತಿನೋ? ನಮ್ಮ ಆಸ್ತಿನ ಉಳಿಸ್ಕೋತೀವಿ ಅನ್ನೋದಕ್ಕೆ ನಮ್ಗೆ ಹಕ್ಕಿಲ್ಲ ಅಂದರೆ ನಮ್ದು ಹಕ್ಕು ಇವ್ರದ್ದು ನಮ್ಮದು ಭೂಮಿ ಇವ್ರದ್ದು ಹಕ್ಕ? ಯಾವ ರೀತಿ ಇದು ನ್ಯಾಯ? ಇದು ದೌರ್ಜನ್ಯ ಅಂದರೆ ಪೊಲೀಸ್ನವ್ರದ್ದು ಅಷ್ಟೇ ದೌರ್ಜನ್ಯ. ಇವರು ಯಾಕಿಷ್ಟು ತರಾತುರಿಲಿ ನಮ್ಮನ್ನು ಈ ರೀತಿ ಒಕ್ಲೆಬ್ಸಕ್ಕೆ ನಿಂತವ್ರೆ ಅನ್ನೋದೇ ನಮಗೆ ಇವಾಗ್ಲೂ ವಿಸ್ಮಯ. ಇದು ಒಂಥರ ಒಳಗಡೆ ಅದೇನು ನಿಧಿ ಇದೆಯೋ ಏನೋ ಗೊತ್ತಿಲ್ಲ, ಈ ಬೈರ್ಮಂಗಲದಲ್ಲಿ ಆ ನಿಧಿನ ಏನು ಹೊತ್ಕೊಂಡು ಹೋಗ್ಬೇಕು ಅಂತ ಸುತ್ತಾ ತಿನ್ಕೊಬತ್ತವ್ರೆ, ಸುತ್ತ ಎಲ್ಲ ನಂದೇ ಅಂತಾರೆ, ಆದರೂ ಅವ್ರಿಗೆ ತೃಪ್ತಿ ಆಗಿಲ್ಲ. ದೇವರು ಆತ್ಮತೃಪ್ತಿ ಕೊಡ್ತಾನೆ, ನಮಗೆ 2 ಹೊತ್ತು ಊಟ ಬಟ್ಟೆ ನೆಮ್ಮದಿ, ರೈತರು ಏನೋ ಅಂತ ಇದ್ದೀವಿ, ಅವ್ರಿಗೆ ಇಡೀ ಜೀವನ ಎಲ್ಲ ತಾತ ಮಕ್ಕಳು ಮೊಮ್ಮಕ್ಕಳು ತಿಂದು ಮಿಕ್ಕಿದ್ರೂ ಅವ್ರಿಗೆ ತೃಪ್ತಿ ಇಲ್ದಂಗೆ ದೇವರು ಅದೇನು ಆಸೆ ಕೊಟ್ಟಿದ್ದಾನೋ ಭಗವಂತ, ನಮಗೆ ಹೊಟ್ಟೆ ಉರ್ಸ್ತವ್ರ ಮನೆ ಹಾಳಾಗೋಗ್ಲಿ, ಈಗಲೂ ಕೇಳ್ಕೊತೀವಿ, ನಮ್ಮ ರೈತರಿಗೆ ಅನ್ಯಾಯ ಮಾಡಿದವರು ಭಗವಂತ ನೀನು ನೋಡ್ಕೊಳಪ್ಪ ಅಂತ ಕೇಳ್ಕೊಂಡೆ ಕೈ ಮುಕ್ಕೊಂಡು ಹೋಗಿತೀವಿ ಮೇಡಮ್ ನಾವು. ಮುಖ್ಯಮಂತ್ರಿಯವ್ರಿಗೆ ಏನು ಹೇಳ್ತೀಯ? ಇವಾಗ ಇನ್ನೂ ಮುಖ್ಯಮಂತ್ರಿ ಮೇಡಮ್ ಮುಖ್ಯಮಂತ್ರಿ ಆದ್ರೇನು ಇನ್ನೊಬ್ರು ಆದ್ರೇನು ಮೇಡಮ್, ಏನು ಬೇಲಿನೇ ಹೊಲ ಕಾಯೋ ಬೇಲಿನೇ ಎದ್ದು ಮೇಯ್ತಾ ಇದ್ರೆ ಎಲ್ಲಿ ಉದ್ಧಾರ ಆಯ್ತದೆ? ನಾವು ಯಾರನ್ನ ಕೇಳ್ಕೊಳ್ಳೋಣ? ಇವತ್ತು ಬೇಲಿನೇ ಎದ್ದು ಹೊಲ ಮೇಯ್ತದೆ ಅಂದಾಗ ಹೊಲಕ್ಕೆ ರಕ್ಷಣೆ ಎಲ್ಲಿರುತ್ತೆ? ಏನಕ್ಕೆ ಮೇಡಮ್ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ರೀತಿ. ಏನು ನಾನು ರೈತರಿಗೋಸ್ಕರ ಬದುಕ್ತೀವಿ, ರೈತರಿಗೋಸ್ಕರ ಅಂತ ಹೇಳ್ತಾವೆ ಸರ್ಕಾರ, ಅವ್ರ ಸರ್ಕಾರ ಎಲ್ಲ ಹೇಳೋದು ರೈತರಿಗೋಸ್ಕರ ಅಂತಾರೆ. ನಮ್ಮ ರೈತರನ್ನ ಹೆಂಗೆ ಬೀದಿ ಕುಂಡಿಸ್ಮೇಲೆ ಯಾವ ಸರ್ಕಾರ ಮೇಡಮ್ ಅದು? ಯಾವ ಸೀಮೆ ಸರ್ಕಾರ ಅವರು? ರೈತರಿಗೆ ಒಳ್ಳೇದು ಮಾಡಲಿಲ್ಲ ಅಂದಮೇಲೆ ಏನಕ್ಕೆ? ನಾನು ಹೇಳೋದು ನಿಮ್ಮ ಕೈಲಿ ಒಳ್ಳೇದು ಕೆಟ್ಟದ್ದು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಳ್ಳೇದು ಮಾಡೋಕ್ಕಾಗಲ್ವಾ? ಸುಮ್ಮನೆ ಬಿಟ್ಬಿಡಿ, ನಮ್ಮ ಪಾಡಿಗೆ ನಾವು ರೈತರು ಬದುಕ್ತೀವಿ. ನಾವು ಏನೂ ಕೇಳ್ತಿಲ್ಲ, ನಾವು ಇವತ್ತು ಕೇಳ್ತಾ ಇದ್ದೀವಿ, ಯಾವ ಯೋಜನೆ ಕೊಡ್ತಿದ್ದೀರ ನೀವು? ಆ ಯೋಜನೆಗಳು ಒಂದು ಬೇಡ ಮೇಡಮ್, ನಾವು ಕಷ್ಟಪಟ್ಟು ದುಡಿದು ತಿಂತೀವಿ ಮಾಡ್ತೀವಿ, ನಮ್ಮನ್ನು ಯಾಕೆ ರೈತರನ್ನ ಹಿಂಗೆ ಹೊಟ್ಟೆ ಉರಿಸ್ತಾ ಇದ್ದೀರಾ ನೀವು? ಜೊತೆಗೆ ಎಲ್ಲಾದ್ರೂ ಹೋಗಿ ನಿಮ್ಮ ಆಸ್ತಿ ಎಲ್ಲಿಲ್ಲ, ಎಲ್ಲ ಕಡೆ ಇರ್ತವೆ ಸರ್ಕಾರದ ಅಧಿಕಾರಿಗಳು, ಎಲ್ಲಿ ನೋಡಿದ್ರು ಆಸ್ತಿ ಅಂತ ಮಾಡಿಕ್ಕವ್ರೆ ಅಲ್ವಾ? ಮಾಡಿ ಅಂತ ಕಡೆ ಟೌನ್ಶಿಪ್ ಕಟ್ಬಿಟ್ಟು ಕೊಡಿ ಎಲ್ಲಾರ್ಗು. ನಮ್ಮ ಬಡವ್ರದೇ ಯಾಕೆ ಕಿತ್ಕೋಬೇಕು ನೀವು? ನಮ್ಮ ಆಸ್ತಿನೇ ಯಾಕೆ ಬೇಕು ನಿಮಗೆ? ಅಂಥದ್ದು ಏನೈತೆ ಅನ್ನೋದೇ ನಾವು ಕೇಳೋದು ಪ್ರಶ್ನೆ. ನೀವೆಲ್ಲ ಏನು ಕಮ್ಮಿ ಮಾಡಿದ್ದೀರಾ? ಯಾರಾದರೂ 1 ಎಕರೆ 2 ಎಕರೆಯಲ್ಲಿ ಜೀವನ ಮಾಡ್ತೀರಂತ ರಾಜಕಾರಣಿ ತೋರಿಸ್ತೀರಾ? ಎಲ್ಲಿ ನೋಡಿದ್ರು ಏನು ನೀವು ಎಲೆಕ್ಷನ್ ಟೈಮಲ್ಲಿ ಘೋಷಣೆ ಮಾಡ್ತೀರಾ, ಸಾವಿರಾರು ಎಕರೆ 1000 ಕೋಟಿ ಮಾಡ್ತೀರಲ್ವ? ಆ 1000 ಕೋಟಿಲಿ ಒಂದು 10,000 ಕೋಟಿ ಕೊಟ್ಬಿಡಿ, ಒಂದು 10,000 ಎಕರೆನ. ಯಾರೋ ಬಡವರು, ಈ ಶ್ರೀಮಂತರು, ಯಾರೋ ಡೆವಲಪರ್ ಬಂದು ಯಾವನ ಮನೆ ಹಾಳು ಮಾಡ್ಕೊಳ್ಳೇಳು? ನಮ್ಮ ಬಡವ್ರಿಗೆ ಯಾಕೆ ಹೊಟ್ಟೆ ಉರಿಸ್ತೀರಾ ಮೇಡಮ್ ನೀವು? ನಾವು ಕೇಳೋದಿಷ್ಟೇ, ಸರ್ಕಾರದಲ್ಲಿ ಯಾರಾದರೂ ಅಷ್ಟೇ, ಮುಖ್ಯಮಂತ್ರಿ ಆದರೂ ಅಷ್ಟೇ, ಶಾಸಕರಾದರೂ ಅಷ್ಟೇ, ನಾವು ಕೇಳೋದು ರೈತರಿಗೆ ಯಾಕೆ ಹೊಟ್ಟೆ ಉರಿಸ್ತಿದ್ದೀರಾ? ಕೊಡಿ, ನಿಮ್ದು ಬೇಕಾದಷ್ಟಿದೆ. ಎಲ್ಲಿ ನೋಡಿದ್ರು ಬೇಲೆ ಯಾಕಕ್ಕೆ ಹೋಯ್ತೀರಾ? ಎಲ್ಲಿ ನೋಡಿದ್ರು ನಮ್ಮದೇ ಅಂತೀರಾ? ಎಲ್ಲ ನಿಮ್ಮದೇ ಆಗ್ಬಿಟ್ರೆ ನಾವು ಯಾಕೆ ಬದುಕಿರ್ಬೇಕು? ಅದಕ್ಕೆ ಸಾಯಿಸ್ಬಿಡಿ, ನಮ್ಮನ್ನ ಸಾಯಿಸ್ಬಿಡಿ ಎತ್ಕೊಂಡು ಹೋಗ್ಬಿಡಿ. ಯಾಕೆ ನಮ್ಗೆ ಈ ಥರ ಬೇಜಾರು ಮಾಡ್ತೀವಿ? ನಮಗೂ ಮಕ್ಕಳು ಮನೆ ಸಂಸಾರ ಬಿಟ್ಟು ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ 3 ಹೊತ್ತು ನಮಗೇನು ಆಸೆನಾ ಮೇಡಮ್? ನಮಗೇನು ಕಷ್ಟ ಸುಖ ಇಲ್ವಾ? ಆಸೆ ಇರಲ್ವಾ? ಎಲ್ಲಿ ಹೋಗ್ಬೇಕು ಅನ್ನೋದಿರಲ್ವಾ? ಹೊಲದಲ್ಲಿ ಮನೇಲಿ ಮಾಡೋರು ಯಾರು, ನೋಡೋರು ಯಾರು? ವಯಸ್ಸಾದವ್ರಿಗೆ ನೋಡೋರು ಯಾರು? ನಾವು ಮನೇಲಿ ಬಂದು ಕೂತಿದ್ರೆ 3 ಹೊತ್ತು ನಮಗೂ ಎಷ್ಟು ದಿನ ಅಂತ ಮಾಡೋಣ ಈ ಥರ? ಯಾಕೆ ಈ ಥರ ಮಾಡ್ತಾ ಇದ್ದೀರಾ ನೀವು? ನಮಗೆ ಪ್ರಶ್ನೆ ಆಗ್ಬಿಡೋದೆ ಇವಾಗ. ಅವ್ರು ಮಾಡ್ತಿರೋ ಸರಿನೋ ನಾವು ಮಾಡ್ತಿರೋ ತಪ್ಪು ಅನ್ನೋ ಥರ ನಮಗೆ ಹುಚ್ಚಿಡ್ಕೊಂಬಿಟ್ಟದೆ. ಇಲ್ಲಿ ಬಂದು ಕೂತ್ಕೊಂಡು ರೋಡಲ್ಲಿ ಅಲ್ಲಿ ಇಲ್ಲಿ ನಮ್ಮ ಕಷ್ಟ ಕೇಳೋರು ಇಲ್ಲ ಒಂದು ಕಡೆ, ಇನ್ನೊಂದು ಕಡೆ ಬಂದವ್ರ ಹತ್ರ ಎಲ್ಲ ಹೇಳಿ ಇದನ್ನ ಏನಂತ ಹೇಳ್ಕೊಳ್ಳೋಣ? ಯಾರ್ದೋ ಇದ್ರ ಹತ್ರ ಭಿಕ್ಷೆ ಕೇಳ್ದಂಗೆ ನಮ್ಮ ಜಮೀನ ನಾವೇ ಭಿಕ್ಷೆ ಕೇಳೋ ಥರ ಕೂತ್ಕೊಬಿಟ್ಟಿದ್ದೀವಿ. ಬಿಟ್ಬಿಡಿ ಅಂತ. ಇದು ಎಷ್ಟು ಮಟ್ಟಿಗೆ ನ್ಯಾಯ ಇದೆ? ಸರ್ಕಾರಕ್ಕೆ ಕಣ್ಣೇ ಇಲ್ವಾ ಯಾರಿಗೂ?
ನಾವು ಅಯ್ಯೋ ಅನ್ನೋದು ಅವ್ರಿಗೆ ತಟ್ಟೋದೇ ಇಲ್ವಾ, ಕಿವಿ ಕೇಳಿಸ್ತಾನೆ ಇಲ್ವಾ, ಕಣ್ಣು ಕಿವಿಯೆಲ್ಲ ಕುರುಡಾಗ್ಬಿಟ್ಟವ ಅವ್ರಿಗೆ. ನಮ್ಮ ನೋವು ಯಾರು ಕೇಳೋಣ ಮೇಡಮ್, ಯಾಕೆ ಕೇಳ್ತಿಲ್ಲ ಯಾರು? ಇಲ್ಲ ಅದಕ್ಕೂ ಏನಾದ್ರು ಲಂಚ ಕೊಡಬೇಕಾ? ಹೋಗ್ಬಿಟ್ಟು ಸ್ವಾಮಿ ಇವಾಗೆಲ್ಲ ಕೆಲಸ ಮಾಡ್ಬೇಕಾದ್ರೆ ಲಂಚ ಕೊಟ್ಟು ಮಾಡಿಸ್ಕೊತಲ್ಲ, ಹಂಗೆ ನಾವು ಏನಾದ್ರು ಲಂಚ ಕೊಟ್ಬಿಟ್ಟು ನಮ್ಮ ನೋವು ಕೇಳಿ ನಮ್ಮ ಕತೆ ಕೇಳಿ ಅಂತ ಕೇಳಬೇಕಾ? ಇಡೀ ದೇಶನೇ ನೋಡ್ತಾ ಇದೆ. ಆದರೂ ನಿಮಗೆ ಇನ್ನೂ ಬುದ್ಧಿ ಬರಲಿಲ್ಲ, ಭಗವಂತ ಇನ್ನೂ ಕೊಟ್ಟಿಲ್ವಾ ನಿಮಗೆ? ಏನೋ ಮೇಡಮ್, ಆ ದೇವ್ರನ್ನ ನಂಬಿದ್ದೀವಿ ನಾವಂತೂ, ಸತ್ಯದಿಂದ ಪ್ರಾಮಾಣಿಕತೆಯಿಂದ ಹೋರಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಭೂಮಿ ಅಂತೂ ಕಳ್ಕೊಳ್ಳಲ್ಲ ಮೇಡಮ್, ಕೊಡೋದಿಲ್ಲ, 1 ಇಂಚು ಬಿಡಲ್ಲ ನಾವು.